ಇಲ್ಲ ಕಣಪ್ಪ, ಎಲ್ಲಿಗೂ ಬಿಡಿಸ್ಕೊಳ್ತಾ ಹೋಗಿರ್ ನನ್ಗೇನು ವಿತ್ತಿತ್ತಿಲ್ಲ. ನನಗಂತ ಅವತ್ತು ಅಷ್ಟೇ ಬಡ್ಡ ಉರ್ಬಿಟ್ಟು ಐ ಲವ್ ಯು ಬೇಬಿ, ಐ ಲವ್ ಯು, ಐ ಲವ್ ಯು ಬೇಬಿ. ಓ ಎಲ್ಲ ಪಿನ್ ಅಂತ ಕುಂತದಲ್ಲ ಅವತ್ತು ಓಳೆ ಪೊಸೆಸಿವ್. ನೀವು ಅವನ ಜೊತೆ ಇದ್ರೆ ಅಂತೆಲ್ಲ ನಾನು ಅವನು ಎಲ್ಲ ಕನ್ನಡ ತಾಯಿ ಮಕ್ಕಳು ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ. ಇವತ್ತು ನೋಡಿಗೆ ನಿಮ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಕಾಲೇಜ್ ಹತ್ರದಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಅಸೈನ್ಮೆಂಟ್ ಸಬ್ಮಿಟ್ ಮಾಡಕ್ಕೆ ಹೋಗ್ಬೇಕು. ಇವಾಗಲೇ ಲಾಸ್ಟ್ ಡೇಟು, ಸೊ ಸಬ್ಮಿಟ್ ಮಾಡಬೇಕು. ಇವಾಗ ಒಂದು ಸ್ಟೇಷನರಿ ಜೆರಾಕ್ಸ್ ಅಂಗಡಿ ತಗೊಂಡವನಿ. ಏನಕ್ಕಂದ್ರೆ ಹೊಸಿ ಕಲರ್ ಸೀಟ್ಗಳು ತಗೋಬೇಕಾಗಿತ್ತು. ಅಸೈನ್ಮೆಂಟ್ ಮುಂದಕ್ಕೆ ಹಾಕೋಕ್ಕೆ ಆ ಸೀಟ್ಗಳು ಹಾಕ್ಬೇಕು. ಅದು ತಗೊಳಕ್ಕೆ ಅಂತ ಅಂದ್ಬಿಟ್ಟು ಬಂದಿದ್ದೆ. ಬನ್ನಿ, ಕಲರ್ ಸೀಟ್ ಎಲ್ಲ ತಗೊಂಡಾಯ್ತು. ನನ್ನಂಥ ಸ್ಟೂಡೆಂಟ್ ಕಾಲೇಜಲ್ಲಿ ಯಾರು ಇಲ್ಲ ಅನ್ಕೊಳ್ರಿ. ನೋಡಿ 50-60 ಎಫರ್ ಶೀಟ್ ತಗೊಂಡಿರೋದು. ಎಲ್ಲ ಹೆಚ್ಚು ಕಮ್ಮಿ 4 ಅಸೈನ್ಮೆಂಟ್ ಬರೀಬೇಕು. ಇವಾಗ 2 ಅಷ್ಟೇ ಬರೋದಾಗಿರೋದು. ಇನ್ನೊಂದು ಕಾಲೇಜಲ್ಲೇ ಬರೆದ್ಬಿಟ್ಟು ಮಿಸ್ಸಿಗೆ ಸಬ್ಮಿಟ್ ಮಾಡಬೇಕು. ಬನ್ನಿ ಇವಾಗ ಕಾಲೇಜಿಗೆ ಬಂದು ಹೋಗೋಣ. ಅಸೈನ್ಮೆಂಟ್ ಕಂಪ್ಲೀಟ್ ಮಾಡಿದ್ವಿ. ಪ್ಲಾಸ್ಟರ್ ಬೇಕಾಗಿತ್ತು. ಬಂದರೆ ಇಲ್ಲಿ ನೋಡಿ, ವಿಜಿ ನನ್ನ ಮಗ ಜಾಕಿ ಇದನ್ನ ಇಲ್ಲೇ ಬಿಟ್ಬಿಟ್ಟು ಹೋಗೋನೆ. ಮುದಾಯಿತು. ಇವಾಗ ಇಲ್ಲಿ ನಾನು ಇದು ಒಂದು ಕಂಟೆಂಟ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಈ ಪ್ಲಾಸ್ಟರ್ ತರಿಸಿದೆ. ಇವಾಗ ನನ್ನ ಇದಕ್ಕೆ ಯೂಸ್ ಆಯ್ತದೆ. ಇಲ್ಲಿ ಗಂಟೆ ಇಸ್ಕೋಬೋದು. ಇದನ್ನ ಬರೀತವನಿ ಸಿಸ್ಟರ್ ಎಂಥ ಮೆಂಗ ನನ್ನ ಮಗ ಅಂದರೆ ಅಸೈನ್ಮೆಂಟ್ ಬರ್ದವನೆ. ಅಸೈನ್ಮೆಂಟ್ ಅಟ್ಟಿಲಿಟ್ಟು ಬಂದವನೇ. ಇವಾಗ ತಿರ್ಗ ನಂತರನೇ ಇವನು ಕುತ್ಕೊ ಬರೀಬೇಕು. ನಂತರ ಅಲ್ಲ, ನಾನು ಹೊಸ್ದಾಗೆ ಬರೀತಾ ಇರೋದು. 2ನೇ ಸತಿ ಬರೀತಾವನು. ಬರೀ ಮಚ್ಚಿ ಅಸೈನ್ಮೆಂಟ್ ಎಲ್ಲನೂ ಬರ್ದೈತಿ. ಇವಾಗ ಮಿಸ್ಸಿಗೆ ಸಬ್ಮಿಟ್ ಮಾಡ್ಬೇಕಷ್ಟೇ. ಬನ್ನಿ, ಇಸ್ರಾರು ಬರ್ಕೊಂಡೆ, ಇಲ್ಲೇ ನಾನು ಇಲ್ಲೇ ಬರ್ಕೊಂಡೆ. ಅಸೈನ್ಮೆಂಟ್ ಸಬ್ಮಿಟ್ ಮಾಡಾಯ್ತು. ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಮ್ಮ ಇಸ್ರಾರು ನಮಾಜ್ ಮಾಡ್ಬೇಕಂತೆ. ಅದಕ್ಕೆ ಇವಾಗ ಒಂದು ಮಸೀದಿ ತಕ್ಕ ಕರ್ಕೊಯ್ತವ್ರಿ. ಅಚ್ಚಾ ಅನ್ಸ್ತಿದಿಲ್ಲ ಇದು ಹಾಕೊಂಡೆ ಟೋಪಿ. ನೀವು ಇದು ನಮಾಜ್ ಮಾಡ್ಬೇಕು ಮಚ್ಚ. ಹಾಕಬೇಕು ಹಾಕೊಂಡೆ ಮಾಡಬೇಕು ಅಂತ ಏನಿಲ್ಲ. ಹಾಕೊಂಡೆ ಮಾಡಬೇಕು. ಹಂಗೆ ಹಾಕಳ್ದನೂ ಮಾಡ್ಬೋದು. ಇಸ್ರಾರು ಹೋಯ್ತವನೆ. ಇದೆ ಇವ್ರ ಮಸೀದಿ. ಅಷ್ಟೇ. 10 ನಿಮಿಷ ಬೇಗ ಬರಬೇಕು. ಇಲ್ಲೇ ಡ್ರೈ ಫ್ರೂಟ್ಸ್ ತಗೊಳಕ್ಕೆ ಅಂತ ಬಂದಿದೆ. ನಮ್ಮ ಬ್ರೋ ಸಿಕ್ಕಿದ್ರು. ಇವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿ. ನೆನ್ಕಲ್ರಿ ಏನು ಖುಷಿ ಆಯ್ತದೆ ಅಂದರೆ, ನಾನು PUC ಮುಗಿಸಿದ ತಕ್ಷಣ ಈ ಅಣ್ಣಂಗೆ ನಾನು ಕಾಲ್ ಮಾಡಿದೆ. ಅಣ್ಣ ಇದು ನೆಕ್ಸ್ಟ್ ಏನು ಮಾಡೋದು ಅಂದರೆ, ಇವ್ರು ಸ್ವಲ್ಪ ಸೀನಿಯರು. ಇವರು SIಗೆ ಸ್ಟಡಿ ಮಾಡ್ತಿದ್ರು ನಮ್ಮೂರಲ್ಲಿ. ಅಂದರೆ ಓದೋರು ಸಿಕ್ಕಾಪಟ್ಟೆ ಕಮ್ಮಿ ಜನಸಂಖ್ಯೆ ಇರ್ತದಲ್ಲ ಊರ ಕಡೆ ಎಲ್ಲ. ಇವ್ರ ಹತ್ರ ಓದ್ತಿದ್ರು. ನಾನು ಅವಾಗ ಇವ್ರು ತಿಳಿದವರಲ್ಲ ಅಂತ ಅಂದ್ಬಿಟ್ಟು, ಅಣ್ಣ ಹಿಂಗೆ ನಾನು ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದ್ಬಿಟ್ಟು PU ಆದಮೇಲೆ ಇವ್ರಿಗೆ ಫೋನ್ ಮಾಡ್ದಂಗೆ ಇವ್ರು ನನಗೆ ಈ ಥರ ಅಂತ ಅಂದ್ಬಿಟ್ಟು ಜೀವನದ ಬಗ್ಗೆ ಸೂಕ್ಷ್ಮವಾಗಿ ಅರ್ಥ ಮಾಡಿಸಿದ್ರು ಅನ್ಕೊಳ್ರಿ. ಅದಾದಮೇಲೆ ನಾನು BBA LLB ಈ ಥರ ಕೋರ್ಸ್ ತಗೊಂಡು ನೆಕ್ಸ್ಟ್ ಜೀವನ ಹಿಂಗೆ ಹೋಗಿದ್ದು. ಬಟ್ ಆದರೆ PUC ಮುಗಿದ ಮೇಲೆ ಫಸ್ಟ್ ಫೋನ್ ಮಾಡಿದ್ದು ಇವ್ರಿಗೆ. ಅಣ್ಣ ಏನು ಮಾಡೋದಣ್ಣ ಅಂತ ಅಂದ್ಬಿಟ್ಟು ಇವ್ರು ಸಿಕ್ಕಾಪಟ್ಟೆ ಸಕ್ಕದಾಗ ಗೈಡ್ ಮಾಡಿದ್ರು. ಅಣ್ಣ ಅದು ನಾನು ಯಾವತ್ತೂ ಮರೆಯಲ್ಲ ಅಣ್ಣ. ನೀವು ಹೇಳ್ಕೊಂಡಿದ್ದೆ ನಿಜನೇ ಅಲ್ವಣ್ಣ. ನೀವು ಹೇಳ್ಕೊಡ್ರು. ಡ್ರೈ ಫ್ರೂಟ್ಸ್ ತಗೊಂಡು ಅಟ್ಟಿಗೆ ಹೋಗೋ ಬನ್ನಿ. ಸಾಲ ತಗೊಂಡಾಯ್ತು, ಪ್ಯಾಕ್ ಮಾಡಾಯ್ತು. ಇವತ್ತು ನಮ್ಮ ಜೊತೆಗೆ ಒಂದು ದೊಡ್ಡ ದೆವ್ವ ಇದ್ದಂಗಿದ್ದೀರಲ್ರಿ ಗೈಸ್ ಇವರು. ಟ್ಯಾಟಿ ಹೆಂಗೈತೆ ನಿಮ್ದು? ಸೂಪರ್ ಆಗೈತೆ. ತೋರಿಸಿ. ಐಟ್ಮೆಂಟ್ ಎಸ್ಕೊತಿದ್ದೀರಾ ಅನ್ಕೊಂಡು ಚಳ್ದಂಗೆ ಆಡೋದು ಗೀಸರು. ವಿಜಿ ಇರಬೇಕಾಗಿತ್ತು. ಲೋಕರ್ ಮದುವೆಗೆ ಬರ್ಬೇಕಾಗಿತ್ತು ವಿಜಿ. ಇವತ್ತು ಯಾರಕ್ಕೆ ಬಂದಿಲ್ಲ ಅಂದ್ರೆ ಹುಡುಗಿ ಬಿಟ್ಕೊಳಕ್ ಹೋಗೋದು ನಿಜ. ನೀವೆಲ್ಲ ಗೈಸ್ ಏನೇನೋ ಹೇಳ್ತೀರಾ. ಎಷ್ಟೊಂದ್ ಜನ ಹುಡುಗಿರು ನನ್ನ ಇನ್ಬಾಕ್ಸಿಗೆ ಮೆಸೇಜ್ ಹಾಕಿದ್ದೀರಾ, ನೀವು ವಿಜಿ ಜೊತೆ ರೀಲ್ಸ್ ಮಾಡಬೇಡಿ, ವಿಡಿಯೋ ಮಾಡಬೇಡಿ, ನನಗೆ ಪೊಸೆಸಿವ್, ನೀವು ಅವನ ಜೊತೆ ಇದ್ರೆ ಅಂತೆಲ್ಲ ನಾನು ಅವನು ಅಣ್ಣ ತಂಗಿ ಥರ ಆ ಥರ ಎಲ್ಲ ಏನೂ ಇಲ್ಲ ಗರ್ಲ್ಸ್. ನಿಮ್ಮ ವಿಜಿ ನೀವೇ ಇಟ್ಕೊಳ್ಳಿ ಆಯ್ತಾ. ಎಷ್ಟೊಂದ್ ಜನ ಬೈತಾರೆ, ನೀವ್ ಯಾಕೆ ಅವ್ನ ಜೊತೆ ವಿಡಿಯೋ ಮಾಡ್ತೀರಾ, ನೀವ್ ಅವ್ನ ಜೊತೆ ಇರ್ಬೇಡಿ, ನಾನು ನೋಡಕ್ಕಾಗಲ್ಲ ಅಂತ. ಏನ್ ಗೊತ್ತಾ, ಇವಾಗ
ನಮ್ ವಿಡಿಯೋನ 1,00,000 ಜನ ನೋಡ್ತಾರೆ ಅಂದ್ರೆ ಅದ್ರಲ್ಲಿ ಬ್ಯಾಡ್ ಕಮೆಂಟ್ ಹಾಕೋರು 100-50 ಜನ ಅಷ್ಟೇ ಅಲ್ವಾ ಮಚ್ಚ? ಬ್ಯಾಡ್ ಕಮೆಂಟ್ ಅದಕ್ಕೆ ಲೈಕ್ ಕೊಡೋರು 200 ಜನ ಅನ್ಕೊಂಡ್ರು ಒಂದ್ 300-400 ಜನ ಇರ್ಬೋದೇನೋ ಬಿಟ್ರೆ ಅದ್ ಬಿಟ್ಟು ಇನ್ ಮಿಕ್ಕಿದ್ ಎಷ್ಟು ಜನ ಪ್ರೀತಿಸ್ತಾರೋ ಅವ್ರು ಕಮೆಂಟ್ ಆಗ್ತಾ ಇದ್ರು ಪರವಾಗಿಲ್ಲ, ಅವ್ರು ನಿಮ್ ಪ್ರೀತಿಸೋರೆ ಅಂದ್ರೆ ನಿಮ್ ವಿಡಿಯೋ ನೋಡ್ತಿರ್ತಾರೆ ಅಂತ ಅರ್ಥ. ಕಮೆಂಟ್ಸ್ ಎಷ್ಟೊಂದ್ 50 ಜನ ಕಮೆಂಟ್ಸ್ ಆಗ್ತಾರೆ ಅಂದಿದ ತಕ್ಷಣ ನಾವ್ ಅದನ್ನ ಬ್ಯಾಡ್ ಆಗಿ ತಗೊಳ್ಳೋದು ಸಿಕ್ಕಾಬಿಡೋದು. ಬ್ಯಾಡ್ ಆಗಲ್ಲ, ನಾನು ಹೇಳ್ತಿರೋದು ಇವಾಗ ಪಾಪ ನೀವ್ ಹತ್ರ ಎಲ್ಲ ಮೆಸೇಜ್ ಆಗ್ತೀರಾ ನನಗೆ, ಆದ್ರೆ ವಿಜಿಗ್ ಒಂದ್ ಹುಡ್ಗಿನೂ ಇಲ್ವೇ ಇಲ್ಲ ಅನ್ಕೊಳ್ಳಿ. ಅವ್ನು ಹುಡುಕ್ತಾ ಇರ್ತಾನೆ ಡೈಲಿ ಎಲ್ಲಾ ಪ್ರೊಫೈಲ್ ಓಪನ್ ಮಾಡಿ ಅಲ್ಲಿಗೆ ಯಾಕೆ ಮೆಸೇಜ್ ಮಾಡಲ್ಲ, ನೀವು ನನಗೆ ಯಾಕೆ ಮೆಸೇಜ್ ಮಾಡ್ತೀರಾ ಅಂತ ನಾನು ನಿಮ್ಗೆ ಕೇಳ್ತಾ ಇರೋದಷ್ಟೇ ಗೈಸ್. ನಾವು ಹಂಗೆ ಆನ್ ದ ವೇ ಇವಾಗ ಒಂದು ರೀಲ್ಸ್ ಶೂಟ್ ಮಾಡಬೇಕು. ನಿಸರ್ಗ ಅವ್ರದ್ದು, ನಂದು ಮತ್ತೆ ಇಸ್ರಾರ್ ಅವರು ಒಂದು ಮಾಡ್ಕೋತಾರೆ. ರೀಲ್ಸ್ ಶೂಟ್ ಮುಗಿಸ್ಬಿಟ್ಟು ಇವ್ರು ಊರಿಗೆ ಹೋದಾರಂತೆ. ಇವ್ರ ಊರಿಗೆ ಹೋಗ್ಬಿಟ್ಟು ಇನ್ನೊಂದು 2 ದಿವಸ ಏನೋ ಬಂದಂತೆ ತಿರ್ಗಾ ನಮ್ಮ ತಲೆ ತಿನ್ನಕ್ಕೆ ಬೇರೆ ಊರಿಗೆ ಹೋಗ್ತಿದ್ದೀನಿ ಕಪ್ಪೆ ಅವ್ರ ಊರಿಗೆ ಹೋಯ್ತಿರೋದು. ಕಪ್ಪೆ ಅವರು ಲೆಜೆಂಡು. ಅವ್ರದ್ದು ಬೇಜಾರಾದಾಗ ಖುಷಿ ಆದಾಗ ಕಪ್ಪೆ ಅವ್ರ ರೀಲ್ಸ್ ಹಾಕ ನಾನೇ ನೋಡ್ತೀನಿ. ಅಂದ್ರೆ ಏನು ಕಪ್ಪೆ ಸುನೀಲ್ ಕಪ್ಪೆ ಅಂತಾರಲ್ಲ ಅವ್ರನ್ನ ಮೀಟ್ ಮಾಡ್ಬೇಕಂತ ಆಸೆ ಒಟ್ಟು ನಮ್ಮ ಊರಿಗೆ ಬನ್ನಿ ಅಂತ ಹೇಳಿದೀನಿ ಗೈಸ್. ನಮ್ಮ ಊರಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಗೈಸ್. ಇವರೆಲ್ಲ ಬಿಸಿ, ನಾನು ಏನ್ ಮಾಡ್ಲಿ ಕರಿಯಕ್ಕೆ ಹೇಳಿ. ಇವನನ್ನ ಕರೆದ್ರೆ ನಾನ್ ವೆಜ್ ಮಾಡಿದ್ರೆ ಅದೇನೋ ಇವ್ರ ಕಡೆ ಮಾಡಿಸ್ಬೇಕಲ್ಲ, ಅದೆಲ್ಲ ನಮ್ ಕಡೆ ಏನು ಮಾಡ್ಸಲ್ಲ. ಹೆಂಗ್ ಕರಿಬೇಕು ಬುಟಾಕ್ ಆಯ್ತು. ಇವಾಗ ಇವರು ಅವ್ರ ಊರಿಗೆ ಇಸ್ರಾರ್ ಹಂಗೆ ಇವ್ರನ್ನು ಹಂಗೆ ನಾನು ಹಂಗೆ ಮನೆಗೆ ಹೋಯ್ತಿದ್ನಲ್ಲ, ಹಂಗೆ ಇವಾಗ ರೀಲ್ಸ್ ಮಾಡ್ಬಿಟ್ಟು ಇವ್ರನ್ನು ಮತ್ತೆ ಇಸ್ರಾರ್ನು ಸಬರಲ್ಲಿ ಎತ್ತಾಕ್ಬಿಟ್ಟು ಬನ್ನಿ ನಾವು ಒಟ್ಟಿಗೆ ಹೋಗೋಣ ಬನ್ನಿ ಗೈಸ್. ನಮ್ಮ ಮಟ್ಟಿಗೆ ನಾನು ಇಸ್ರಾಲ್ ಮನೆಗೆ ಹೋಗ್ತಿಲ್ಲ ಗೈಸ್ ಇವತ್ತು. ಎಲ್ಲೋ ಶಿಷ್ಯ ಅಂದ್ರೆ ಇಸ್ರಾರ್ ನೀನ್ ಯಾಕ್ಲೆ ಏನ್ಲ ಅಂದಿ ಇವ್ರನ್ನ ಶಿಷ್ಯ ಅಂದಿದ್ದು ಗಡ್ಡ ವಿಜಿನ ಹಂಗೆ ಅನ್ನೋದಲ್ಲ. ನೀನ್ ಗುರು ಲೇಡೀಸ್ ಆಮೇಲೆ ಸುಮ್ ಕೂತಿದಾಗ ಚಿಕ್ಕ 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 ನಂಗೆ ನೋಡಿದ್ರೆ ಚೇಳ್ದಾಗ ಚಿಕ್ಕ 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 ಅಂತ ಐಟ್ ಮಿನಿಟ್ ಎಸ್ಕೊತಿದ್ದು ಸುಮ್ ಕುಂದ್ಕೊಂಡಿದಂಗೆ ಅಲ್ಲ ಲೇಡೀಸ್ ಗಂಡಕ್ಳು ಮಾತಾಡ್ಸ್ತವಲ್ಲ ಹಂಗೆ ಅಲ್ಲ ಲೇಡೀಸ್ ಹಿಂಗೆ ಅನ್ನೋದು. ಏನ್ ಮಾಡೋದು ಅಭ್ಯಾಸ ಚಳ್ ಚಪಾತಿ ಚಿಕ್ಕ 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 ವಿಜಿ ನಿಮ್ಮ ಮಚ್ಚ ನೀನು ಹಂಗೆ ಒಟ್ಟಿಗೆ ಚಿಕ್ಕ 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 ಅಷ್ಟೇ ಗೈಸ್. ಲವ್ ಯು ಬೇಬಿ. ಇಲ್ಲ ಬೇಬಿ ನೋಡದ್ನೋ ಅವ್ರು ಆನ್ ಮಾಡಿರಲಿ ಬೇಬಿ. ಲವ್ ಯು ಟು ಬೇಬಿ. ಟ್ಯಾಶ್ ಹೊಡೆದ ನನ್ಗೆ ಗೊತ್ತು. ಏನೇನೋ ಹೇಳ್ಬಿಟ್ಟೆ. ಯಾಕೆ ನಮ್ಮ ಹುಡ್ಗನ್ ನೋಡ್ದೆ? ಯಾಕೆ ನಮ್ಮ ಹುಡ್ಗನ್ ನೋಡ್ದೆ? ನೋಡಿಲ್ಲ ಯಾಕೆ ನಮ್ಮ ಹುಡ್ಗನ್ ನೋಡ್ದೆ? ಯಾಕೆ ನಮ್ಮ ಹುಡ್ಗನ್ ನೋಡಿಲ್ಲ ಅಷ್ಟೇ ಬಿಡು ಬೇಬಿ. ಸರಿ ನನ್ನ ಬೇಬಿ ಬೇಬಿ ಮತ್ತೆ ಸರಿ ನಂಗೆ ಟೈಮ್ ಆಯ್ತು, ಸಂಜೆ ಸಿಗ್ತೀನಿ ನಾನು, ಓಕೆನಾ? ಇಲ್ಲ, ನಾನು ನಿನ್ ಜೊತೆ ಇಲ್ಲಿ ಕುತ್ಕೋಬೇಕು. ಹೋಗ್ಬೇಕು ನಾನು. ಸಾಯಿಲ್ಲ ನಾನು ಇಲ್ಲಿಂದ. ಬೇಡ ಬೀಳ ಫುಸ್ಟ್ ಬಾ ಮೆಂಟ್ಲಸ್ ಬಿಡ್ಲು. ಇಲ್ಲ, ನಾನು ಇಲ್ಲಿ ಕೂರ್ಬೇಕು ನಿನ್ ಜೊತೆ. ಸರಿ ಬಾ ಆಯ್ತು, ಕೂರ್ಗಳು. ಐ ಲವ್ ಯು ಬೇಬಿ. ಸರಿ ಬಾ ಆಯ್ತು. ಐ ಲವ್ ಯು ಬೇಬಿ. ನಾನು ಬೇಡ ಸತ್ತೋಯ್ತೀನಿ ನಾನು. ಇಲ್ಲೇ ಕೂತು. ಅಯ್ಯೋ ಬೇಡ. ಸರಿ ನನ್ನ ಫ್ರೆಂಡ್ಸ್ ಕರೀತವ್ರೆ, ಹೋಗಿದ್ ಬರ್ತೀನಿ ಇರು. ಎಲ್ಲಿಗೆ? ಇಲ್ಲ ಎಲ್ಲಿಗೂ ಹೋಗಂಗಿಲ್ಲ ನಿನ್ನ. ಐ ಲವ್ ಯು ಬೇಬಿ. ಐ ಲವ್ ಯು. ಏ ಕವಿ ಲವ್ ಯು. ನಿಸು ಇಲ್ಲಿ ನೋಡಿಲ್ಲ ಏನಾಯ್ತು? ಕೈ ಯಾರು ಹಿಡ್ಕತಾರೆ ನಂದು? ನಾನು ಹಿಡ್ಕತ್ತೀನಿ. ಕೈ ಯಾರು ಹಿಡ್ಕತಾರೆ? ನಾನು ಹಿಡ್ಕತ್ತೀನಿ. ಕೈ ಯಾರು ಹಿಡ್ಕತಾರೆ? ಕೈ ಹಿಡ್ಕತ್ತೀಮ್ಮ. ತಾಯಿ ನಮ್ಮ ತಾಯಿ ನಮ್ಮ. ನಾನು ಒಟ್ಟಿಗೆ ಬಂದು ಇವಾಗ ಮಾಡ್ಕೊಂಡಿರೋ ರೀಲ್ ಶೂಟ್ ಮಾಡಿದ್ವಲ್ಲ, ರೀಲ್ ಶೂಟ್ ಎಲ್ಲ ಮುಗೀತು. ಅದು ಮಾಡಿದ್ದು ಎಡಿಟ್ ಮಾಡ್ಬಿಟ್ಟು ಇವಾಗ ಪೋಸ್ಟ್ ಮಾಡಬೇಕು ಬನ್ನಿ. ಆಮೇಲೆ ಯೂಟ್ಯೂಬ್ ಎಡಿಟರ್ಗೆ ಇವತ್ತು ವೀಡಿಯೋನೇ ಕಳ್ಸೋಕ್ಕಾಗಿಲ್ಲ ನನ್ನ ಕಡೆ, ಕರೆಕ್ಟಾಗಿ ನೆಟ್ವರ್ಕ್ ಇಲ್ಲದಂತೆ, ನೆಟ್ವರ್ಕ್ ಪ್ರಾಬ್ಲಮಿಂದಾಗಿ ಇವಾಗ ನಾನೇ ಯೂಟ್ಯೂಬ್ ವೀಡಿಯೋನ ಇವತ್ತು ನಾನು ಎಡಿಟ್ ಮಾಡ್ಕೋಬೇಕು. ಯಾಕಂದರೆ ಇವಾಗ ಕಳಿಸೋದ್ರೆ ಅವ್ರು ಕಳಿಸೋದು ಸಿಕ್ಕಾಪಟ್ಟೆ ಟೈಮ್ ಆಗ್ಬಿಡ್ತದೆ, ವೀಡಿಯೋ ಅಪ್ಲೋಡ್ ಮಾಡೋದು ಟೈಮ್ ಆಯ್ತದಲ್ಲ. ಸೊ ಇವತ್ತು ನಾನೇ ಎಡಿಟ್ ಮಾಡ್ಕೊತೀನಿ. ಮಟ್ಟಿ ನೋಡಿ ನಮ್ಮೂರಲ್ಲಿ ಸೋನೆ ಮಳೆ ಬೀಳ್ತಾ ಇದೆ. ವೆದರ್ ಒಂಥರ ಸಕ್ಕದಾಗಿದೆ ಅನ್ಕೊಳ್ದೆ, ಜಡಿ ಮಳೆ ಇಳ್ಕೊಂಡದೆ. ಹಿಂಗೆ ಇರಬೇಕು, ವೆದರ್ ಚೆನ್ನಾಗಿರ್ತದೆ. ಗೇಟ್ ಬಾಗಿಲು ತೆಗ್ದು ಇವಾಗ ನಮ್ಮ ಕರಿನ ಒಳಗೆ ನಿಲ್ಸೋ ಬನ್ನಿ. ನಮ್ಮ ಅಣ್ಣನ ಗಾಡಿ ಅಲ್ಲಿ ನಿಂತ್ಕೊತದೆ, ನಾನು ಇವಾಗ ಇಲ್ಲೇ ನಿಲ್ಸಬೇಕು. ಏನಾಯ್ತಮ್ಮ ಅವನಿಗೆ? ಇಲ್ಲಿ ಬಿದ್ದಂದೆ ಮನೆ ಒಳಗ್ಯಾ? ನೋಡ್ಕೋಬೇಕು ತಾನೆ ನೀವು ಕರೆಕ್ಟಾಗಿ. ತಾಯಿ ನಮ್ಮವ್ವ ಯಾಕೆ ಮಕ್ಕಳೆಲ್ಲ ತಗೋ ನಿಮಗೆ. ಅಪ್ಪ
ಎಲ್ಲ ಏನಪ್ಪ ಸಮಾಚಾರ? ಏನೂ ಇಲ್ಲ ಸಮಾಚಾರ. ಏನು ಯಾಕೆ ನೆಗೆತಿವ್ ಖುಷಿಯಾಗಿ ಬಂದಿದೆ ನಿನ್ ತಂಗಿಯವ್ರೆ ಅಂತ ಮನೇಲಿ ಭದ್ರಮುರವೇ ಲವ್ ನೋಡತ್ತೆ ಇನ್ನು ನಿನ್ ಮೇಲೆ ಸಿಜಾ ಇದೆಲ್ಲ ಮದುವೆ ಏಯ್ ನಿಮ್ಗೆ ಹೇಳೋದು ಅರ್ಥದಿಲ್ಲ ಇಷ್ಟೊತ್ತು ಗಂಟೆ ಆಗ್ತದ ಮಗ ಕೈ ನೋವು ಸಾರಿ ಮನೆ ಒಳಗೆ ಯಾ ಮುಟ್ಟಿಸ್ಬೇಡ ಅಂತ ಹೇಳ್ ಕಾಣಿಸ್ತಾನೆ ಇದು ನೋವು ಇರೋದು ಸಿಸ್ಯಾ ಕ್ಯೂಟ್ ಸಿಸ್ಯಾ ಗುಳ್ಳ ಸರಿ ಆಯ್ತು. ಮತ್ತೆ ಏನು ಅವು ಅಪ್ಪ ಇಬ್ಬರನ್ನು ಕೆತ್ತಿಸ್ಕೊಬಿಟ್ಟಿನಿ ಅರ್ಗ ಅಂತಿದ್ರೆಲ್ಲ ಎಡ್ತಿರ್ ಬಂದ್ಮೇಲೆ ಹೋದ್ರ ನಿಮ್ಮ ಅವ್ವ ನಿಮ್ಮ ಅಪ್ಪನ ಎದಕ್ಕೆ ಹಾಕ್ಸ್ಕೊಂಡಿರ ಅದಕ್ಕೋದಳು ಅದಕ್ಕೆ ಅದಕ್ಕೆ ಹಾಕಿಸ್ಕೊಂಡವ್ರು ಯಾರ ಹೆಸರು ಹಾಕ್ಸ್ಕೊಂಡಿಲ್ಲ ಬರೀ ಈ ತರ ಡಿಸೈನ್ ಬಿಡ್ಸ್ಕೊಂಡಿರೋದು. ಇದು ನಮ್ಮ ಅಪ್ಪನ ಕಣ್ಣು ಕಾಣುತ್ತೆ ನಿಜ ಕನ್ನಡಕ ಹಾಕೊಂಡಿರೋದು ಹಂಗೆ ಕಾಣೋದು ನಿಜವಲ್ವೇ ಇಲ್ಲಿ ನೋಡಿರಿ ನಿಮ್ಮ ಓನ್ ಕಣ್ಣು ಹಾಚಾರ ಬರಿಸ್ತೋಡೆ ನಮ್ಮ ಅವ್ವನ್ ಕಣ್ಣು ನನ್ನ ಕಣ್ಣೇ ನಮ್ಮ ಅಮ್ಮನ ಕಣ್ಣು ಅಂತ ಹೋಗು ಇಂಥ ಮಾತ್ಕೆಲ್ಲ ಕಮ್ಮಿ ಇಲ್ಲ ಏನು ಉರ್ಕೊಂಡಿಲ್ಲ ಬೇಜಾರಾಗಿಲ್ಲ ಅಂತ ಅಂದಿಲ್ಲ ಅಪ್ಪ ಏನಿಲ್ಲ ಕಣಪ್ಪ ಏನು ಉರ್ಕೊಂಡಿಲ್ಲ ಏನು ಬೇಜಾರಾಗಿಲ್ಲ ಅಂದೆ ಅದಕ್ಕೆ ಎಡ್ತಿರ್ ಬಂದ್ರೆ ಅದಕ್ಕೆ ಹಾಕಿಸ್ಕೊಂಡಿದ್ದಾರೆ ನಿಮ್ಮ ಅವ್ವ ನಿಮ್ಮ ಅಪ್ಪನಿಗೆ ತೋರಿಸ್ತೀರಿ ಅವು ತಿಗಿಡೋಕೋಗ್ಬಿಟ್ಟು ನಮ್ಮ ಮದುವೆ ಅದಕ್ಕೆ ಹಾಕಿಸ್ಕೊಂಡಿದ್ದೆ ನಿಮ್ಮ ಅಪ್ಪ ನಿಮ್ಮ ಅವ್ನ ಫೋಟ್ಗ ತೆಗ್ದಾಕ ಕೊಳ್ಸಾಕು ಅದು ಯಾವ್ದೋ ಪಿಕ್ಚರ್ ಸುಟ್ಟಾಕ್ಬಿಡ್ತೀನಿ ಅಂತ ಹಂಗದು ಯಾತಕ್ಕೆ ಬೇಕು ಮುಂದೆ ಬರೋದು ಹಾಕಿಸ್ಕೊಳ್ದೆ ಒಳ್ಳೇದಾಯ್ತರು ಏನೋ ಆಯ್ತು ಗಡಿ ನೋವು ಬಿಡೋದು ಬೇಡ ಕಣಪ್ಪ. ಚೆನ್ನಾಗಿರಿ ನೀವು ಮಾಡ್ದಿರಿ ಅಪ್ಪ ನಿನ್ನ ಹೆಸರು ಹಾಕ್ಸ್ಕೊಳಮ್ಮ ಬೇಡ ಕಣಪ್ಪ, ಹಾಕ್ಸೋದೇನಪ್ಪ ಬೇಡ. ಅದೆಲ್ಲ ಡೋಂಗಿತನ ಅದು. ಹಾಕ್ಸ್ಕೊಂಡು ನೀನು ಹಾಕ್ಸ್ಕೊಪ್ಪ ಏನ? ನೀನು ಎಂತಿದ್ದು ನಂದು ಆಡ್ಸ್ಕೊಳ್ಳೋದಿಲ್ಲ ಆಡ್ಸ್ಕೊಳ್ಳೋ ವಯಸ್ಸುವಲ್ಲ ನೀನು ಆಡ್ಸ್ಕೋಬೇಕಾರ 50 ವರ್ಷಕ್ಕೆ ಯಾಕೆ ಹಾಕ್ಸ್ಕೊಳ್ಳೋದು ಹಾಕ್ಸ್ಕೊತಾರ ಒಯ್ದು ಒಡಗಿಡ್ಬೇಡ ನೀನು ಗೈಸ್ ಇದನ್ನೆಲ್ಲ ನಮ್ಮ ಸಿಸಿಂಗ್ ತಿನ್ಸು ಅಂತ ನಮ್ಮ ಅತ್ತೆ ಕೊಟ್ರೆ ತಗೋಗ ಅವ್ರು ಒಬ್ಬಂಗೆ ಕೊಡು ಅಲ್ಲೇ ಮನೇಲಿ ತಿನ್ಸ್ಲಿ ಮನೆ ಕೊಟ್ಟವನೆ ಅಂತ ಅದಕ್ಕೆ ಕೊಡೋಕ್ಕೆ ಆಮೇಲೆ ಹಾಲು ಬಡ್ಸ್ಕೊಬರಕ್ಕೆ ಅಂತ ಬಂದಿದೆ. ಹೆಂಗಿತ್ತು ಓಪನಿಂಗ್ ಥ್ರಿಲ್ ಅಕ್ಕ ಹೊಸಿ ಹಾಲು ಬೆಚ್ಚಿಬಿಟ್ಟ ಕಣಕ್ಕ ಬಾಸು ಡ್ರೈ ಫ್ರೂಟ್ಸು ಮುಲ್ಕಿಸಿನೋ ಈರುಳ್ಳಿ ತಿನ್ನಿ ತಿನ್ನು ಹೇಳ್ತಿದ್ದೀನಿ ತಾನೇ ತಿನ್ನು ತಿನ್ನು ಅಂದ್ರು ಅಂತ ನೋಡ್ ಟಾಟು ಚೆನ್ನಾಗಿದ್ದ ಕಾಮ್ ನಿಜ ನಿಜ ಸೂಪರ್ ಇವಾಗ ಖುಷಿ ಆಯ್ತು ನೆಮ್ಮದಿ ಆಯ್ತು ನಂಗೆ. ಹಾ ಆಫೀಸ್ ಎಲ್ಲ ಕಾಣಿಸಿದೆ ಅಲ್ವಾ ನಿಜ ಅವನ್ದು ನಾನು ಅದೇ ತರ ಹಾಕ್ಸೋನು ಶಿವ ದೇವ್ರು ಈ ತರ ಇದಾರ ಕಪ್ಪು ಕೈಗೆ ನಮ್ದು ಹೊಂಟೈತದೆ ಕಾಣಿಸಲ್ಲ ಅದು ನಮ್ಗೆ ಹೊಂಟೈತೆ ಅನ್ಬಿಟ್ಟು ಈ ತರ ಹಾಕ್ಸಿದ್ರೆ ಇದ್ರ ಹೆಂಗಿದ್ರೆ ಏನು ಕಾಣಿಸಲ್ಲ ಅಂದ್ಬಿಟ್ಟು ಈ ತರ ಹಾಕ್ಸಿದ್ದು. ಅಯ್ಯೋ ನೋವು ಹಾಕಿಸ್ತಿಲ್ಲ ಅಲ್ಲಿ ಇನ್ನೂ ಜಾಸ್ತಿ ನೋವು ಅಂದ್ರು 2 ದಿವಸ ತಗೊಂಡಿರೋದು ಬರೀ ಇಷ್ಟಕ್ಕೆ. ಇಲ್ಲ ಫುಲ್ ನೈಸ್ ಆಯ್ತದೆ ಫುಲ್ ಪ್ಯಾಕ್ ಮಾಡಿರೋದು ಅವರು ಆಚೆ ಬುಟ್ಟಿ ಗೈಸ್ ಈ ಮಳೆಯಲ್ಲಿ ನಮ್ ಡ್ಯಾಡಿ ಮಿಲ್ಕ್ ಕುಡಿಬೇಕಂತೆ ಮಿಲ್ಕ್ ಅಲ್ಲ ಟೀ ಕುಡಿಬೇಕಂತೆ. ಅಪ್ಪ ಈ ಮಳೆಯಲ್ಲಿ ಮಿಲ್ಕ್ ಕುಡಿಬೇಕಪ್ಪ ನೀನು ಮಳೆಯಲ್ಲಿ ಮಿಲ್ಕ್ ಕುಡಿಬೇಕಾ ನೀನು ಮಳೆಯಲ್ಲಿ ಟೀ ಕುಡಿಬಹುದು ಮಿಲ್ಕ್ ಅಲ್ಲ ಮಿಲ್ಕ್ ಅಂದ್ರೆ ಹಾಲು ನೀ ಮಿಲ್ಕ್ ಕುಡಿಯಲ್ಲ ಮಿಲ್ಕು ಅದ್ರೊಳಗೆ ಮಿಕ್ಸ್ ಮಾಡ್ತಾರಲ್ಲ ಆಯ್ತು ಹಾ ಬೋಯ್ತು ನಂಗೆ ನಾಡಿಯ ನನ್ ಮಗನೇ ಅಂತೂ ಸರಿ ಕಣಮ್ಮ ಆಯ್ತು ಅಂತ ಬಂದಿ ಒಂಚೂರು ಕೇಳಲಿಲ್ಲ ಭವ್ಯಕ್ಕೆ ಕೇಳ್ತಾ ಅಷ್ಟೇ ಅವ್ರಿ ನಿಮ್ಮ ಅತ್ತೆ ಏನು ಕೇಳಲಿಲ್ಲ ಕಟಿ ಮುದುಕಿ. ಗೈಸ್ ಎಡಿಟಿಂಗ್ ಎಲ್ಲ ಮುಗೀತು ಇವಾಗ ಗಟ್ಟಿಗೆ ಬಂದು ಊಟ ಮಾಡ್ಬಿಟ್ಟು ಮನೆಗೆ ಹೋಗ್ಬೇಕು. ನಮ್ಮಮ್ಮ ಬರಲ್ಲ ತೆಗಿತಾಯಲ್ಲ ಅಮ್ಮ ಯಾಕೆ ಚಿನ್ನ ಕೋಪ ನನ್ನ ಮೇಲೆ ಜಾಸ್ತಿ ಹೊತ್ತು ವೇಟ್ ಮಾಡಿಸ್ಬಿಟ್ನಾ ಸಾರಿ ಊಟ ಕೊಡಮ್ಮ ಅಮ್ಮ ನೀನು ಕೊಡ್ಬೇಕು ಅಮ್ಮನ ಕೈಲಿ ಇಕ್ಸ್ಕೊತಿಂದ್ರೆ ಹಾ ಕಳ್ತಿದ್ದಿ ಚಿನ್ನು ಹಾ ಅಳ್ಬೇಡ ಅಮ್ಮ ಬಿ ಕೂಲ್ ಓಕೆ. ಗೈಸ್ ನಮ್ಮ ಅಮ್ಮಂಗೆ ಡಿಸ್ಟರ್ಬ್ ಆಗಬಾರ್ದು ಅಂದ್ಬಿಟ್ಟು ಮೇಕೆ ಊಟ ತಗೊಬಂದು ಗೈಸ್ ಬೆಳಗಿನ ಶುಭೋದಯಗಳು. ಹಾಲು ಥ್ಯಾಂಕ್ಸ್ ಮಾಮ್ಸ್ ತೋಳೆಲ್ಲ ಮತ್ತೆ ಎಡಿತದ ಕಣಮ್ಮ ಗುರು ಅನ್ಸ್ತು. ಅಯ್ಯೋ ಎಲ್ಲ ಪಿಣ್ಣ ಅಂತ ಕುಂತದಲ್ಲವ ತೋಳೆ
ಇದು ಹಂಗೆ ಎಡದಂತಲೇ ಇದು ಅವ್ರನ್ನೇ ಕೇಳೋದು ಹಾಕಿರೋರ್ನ ಎಡ್ದಂತೆ ಕಣಮ್ಮ. ಮತ್ ಸಸಂಕೋಗಿ ಏನು ಎಡ್ದಿಲ್ವಲ್ಲ ಹಿಂಗೇನು ಆಗಿಲ್ಲ ಅವ್ನ್ಗ. ಅವನ್ ಚಿಕ್ಕದು ನನ್ ದೊಡ್ಡದು. ಭಗವಂತ ಇಸ್ಕೊಂಡಿದ್ದಾನ ಅಕ್ಕ ಚೋರಿ ಏನಿಲ್ಲ ಅವ ಅತ್ತಾವ ಸಾಧಾರಣ ಮಗದ ಚೆನ್ನಾಗಿ ಈತೋ ಪಿಣ್ಣು ತೋದ ಎಲ್ಲ ಏನು ಊದ್ಕೊ ಕೂತದಲ್ಲ ಕೈಯ ತೋಳೆಲ್ಲ ಗಾಡ್ಸಿಂಗ ಆ ಕೂದ್ಲೆಲ್ಲ ತಗ್ಬಿಟ್ಬಿಟ್ಟಿರೋದು ಕೈ ಕೂದ್ಲ. ಗೈಸ್ ಇವ್ರು ಬೆಂಗಳೂರಿಂದ ಇಲ್ಲಿಗೆ ಬಂದು ಇಲ್ಲಿಂದ ನೆಕ್ಸ್ಟ್ ಹೊಸಳೆ ಹೋಯ್ತಾರಂತೆ. ಹಿಂಗೆ ವಿಡಿಯೋಸ್ ಎಲ್ಲ ನೋಡ್ತಾರಂತೆ. ಲವ್ ಯು ಬ್ರೋ, ಹಿಂಗೆ ಸಪೋರ್ಟ್ ಮಾಡ್ತಾರೆ ಗೈಸ್. ಇವಾಗ ಹೇರ್ ಕಟ್ ಮಾಡಿಸ್ಕೊಬರಕ್ಕೆ ಹೋಯ್ತವನಿ. ಸುಮಾರು ಬೆಳ್ಕೊಬಿಟ್ಟದೆ ಹುಚ್ಚು ಕಾಣ್ತವನಿ. ಬೈಕಲ್ಲಿ ಹೋಗೋನು ಇದೆಲ್ಲ ಒಣಗುತ್ತೆ, ಇದೆಲ್ಲ ಬಿಸಿಲಲ್ಲಿ ಒಣಗುತ್ತೆ ಅಂತ ಅಂದ್ಬಿಟ್ಟು ಹೋಯ್ತಲ್ಲ ಅಷ್ಟೇ. ಗೈಸ್ ಕಟಿಂಗ್ ಮಾಡ್ಸೋದು ಬಂದು ಗೈಸ್ ಮುಂಚೆ ಇಲ್ಲಿಗೆ ಬರ್ತಿದ್ದೆ, ಆಮೇಲೆ ಅಲ್ಲಿ ಮೈಸೂರಲ್ಲೇ ಮಾಡಿಸಿದೆ. ಯಾಕಂದರೆ ಇಲ್ಲಿ ಟೈಮ್ ಆಗ್ಬಿಡೋದು ಅಂದ್ಕೊಳ್ಳಿ. ಬ್ರೋ ಇವತ್ತೆಷ್ಟು ಜನ 1-1.5 ಗಂಟೆ ಇಲ್ಲ. ಗೈಸ್ ಹೇರ್ ಕಟ್ ಮುಗೀತು, ತೋರಿಸ್ತೀನಿ ರೀ. ನಮ್ಮ ಕಾರೆಲ್ಲ ಫಸ್ಟು ತೊಳಿಸ್ಬೇಕು. ನಮ್ಮ ಕರಿಯ ಎಲ್ಲ ಫುಲ್ ಗಲೀಜಾಗ್ಬಿಡೋ. ಕಾರ್ಕಿ ಮೇಲೆ ಇಟ್ಟು ಬಂದ ಮರ್ತ್ಕೊಂಡು ಗೈಸ್ ಮೇಲಿಂದ ಹಂಗೆ ಈಸ್ಕೊಂಡೆ ಕಾರ್ಕಿನ. ಏನಾಚಿನ ಸನ್ ರೂಫ್ ಓಪನ್ ಮಾಡ್ಬೇಕಾ? ಮಾಡ್ತೀನಿ ನೋಡು. ಲೇ ಓಪನ್ ಆಯ್ತು ಕಣ್ರ. ಗೈಸ್ ಇದೆ ನೋಡಿ ಈ ಸತಿ ಹೇರ್ ಕಟ್ಟು. ಮುಂಚೆ ಹೊಡಿಸ್ತಿದ್ನಲ್ಲ ಮಾರ್ಕು, ಈ ಸತಿ ನೋಡ್ಸೋನಿ. ಅದು ಬೆಂಕಿ ಕಾಣಿಸ್ತವನಿ, ಕಮೆಂಟ್ ಮಾಡಿ ಗೈಸ್. ನಮ್ಮ ಚಿನ್ನು ಮರಿಗಳವ್ರೆ. ಅತ್ತೆ ನಮಸ್ಕಾರ. ಚಿನ್ನು ಕಟಿಂಗ್ ಮಾಡ್ಸಕ್ ಹೋಗಿದೆ. ಬಾಬಾ ಅತ್ತಿ ಇರತ್ತೆ ನೀನ್ ಸುಮ್ನೆ ಬಾ ಹತ್ರಲ್ಲ. ಸನ್ ರೂಫ್ ಕಟ್ತಾರಲ್ಲ ವಿಜಿ ಬಂದ ಈಗ ಎಲ್ಲೋದ? ಇಲ್ಲೇ ಹೋಗೋಣ. ಇಲ್ಲೇ ಇದಾನ ಗೈಸ್. ನನ್ ಮಿಸ್ಸಸ್ ಅವ್ರ ಹೊಲ ಇದೆ. ಹತ್ತು ಸಿಜ ಇಲ್ಲ, ಅಲ್ಲಿ ಕೆಳಗಡೆ ಚಪ್ಪಲಿ ಬಿಟ್ಬಿಡಿ, ಮೇಲ್ಗಡೆ ಸನ್ ರೂಫ್ ಹೋದೆ. ಅಲ್ಲಿ ಖುಷಿಯವ್ರಿಗೆ ಎಲ್ಲ ತಗೋ ಕರ್ಕೊಂಡೋಗಿದೆ. ಅತ್ತೆ ಬಿಟ್ಟಿನಿ ಯಾಕಮ್ಮ? ಯಾತಕ್ಕೆ ಅಂದ್ರೆ ನೀರದೇ ಪಾರ್ಟಿ ಬಿಡ್ಸ್ಕೊಳ್. ನೀನ್ ಹೆಂಗ ಅಮ್ಮನ್ ಬಿಡ್ಸ್ಕೊಳ್ಳಿಲ್ಲ ಹಂಗೆ ಇದ್ದಿದ್ರೆ ಆಯ್ತಿತ್ತು ತಾನೆ. ಅದಕ್ಕೆ ಯಾಕೆ ಅದೇ ಇರತ್ತೆ ಸುಮ್ಮನೆ ನೀನು. ಇಲ್ಲ ಕಣಪ್ಪ, ನಿಜವಾಗ್ಲೂ ಅವ್ನ ಅದ್ ಬಿಡ್ಸ್ಕೊಳ್ಳೆ ಬೇಡದೆ. ಅವ್ನ್ ನಮ್ಮ ಅಪ್ಪ ಅವ್ನ್ ಬೇಡಕ್ಕೆ ಬೇಡ. ಅವನು ಫುಲ್ ಎದೆ ಮೇಲೆ ಹಾಕಿಸ್ಕೊತಿದ್ದೆ ಅಂತ ನಿಮ್ ಫೋಟೋನ. ಅವ್ರಲ್ಲಿ ಚೆನ್ನಾಗಿ ಬರಲ್ಲ ಅಂತ ನೀನ್ ಅದೇ ನಿನಗೆ ಏನಿಲ್ಲ ಕಣಂತೆ ಅದು. ಎಲ್ಲಿಗೂ ಬಿಡಿಸ್ಕೊಳ್ತಾ ಹೋಗಿರ್ ನನ್ಗೇನು ಇತ್ತಿತ್ತಿಲ್ಲ. ನನಗಂತ ಅವತ್ತು ಅಷ್ಟೇ ಹೊಟ್ಟೆ ಉರ್ದ್ಬಿಡ್ತು. ಅಲ್ಲಿ ಎಲ್ಲೂ ಬಿಟ್ಟು ನಾನು ಹೇಳಿದೆ ಕೈ ಬಿಡಿಸ್ಕೊಂಡು ಅಲ್ಲಿ ಇರೋದೇ ಹೊಟ್ಟಲ್ಲಿ ಊಟ ಕಳ್ಳಿದ್ದ ಇಲ್ಲೂ ಅನ್ನಂಗೆ ಇರೋದು. ಅದೇ ಇರೋದು ಸುಮ್ಮನೆ ನೀನು. ಇಲ್ಲ ಕಣಪ್ಪ, ಅದು ಚೆನ್ನಾಗಿ ಬಂದದ, ಅದು ಏನಾಗಲ್ಲ ಕಣಿರುತ್ತೆ. ಬಿಡಿಸ್ಕೊಂಡಿರ್ಲಿ, ಅಲ್ಲಿಗೆ ಬಿಡಿಸ್ಕೊಬೇಡ್ದಾಗಿತ್ತು. ಮುದಾಯ್ತು ಹೇಳ್ದೆ ನಾನು, ಬಲ ಕೈಗೆ ಬಿಡಿಸ್ಕೊಳವ ನಂತರ ಅಂತ. ಕೈಗಾರ ನಾನ್ ಬೇಡ ಅಂತಿತ್ತಿಲ್ಲ, ಕೈ ಬಿಡಿಸ್ಕೊಂಡಿದ್ರು ಅಲ್ಲಿಗೆ ನೋವಾಗಲ್ವಾ? ಅಳ್ಬೇಡಿ ಅತ್ತೆ. ಬೋದ್ರಿ ಅವನ್ಗೆ ಇಲ್ಲ ಬಂದಾಗ ಏನಂತ ಬೈನಿ ನಾನು. ಅವ್ನ್ ಬಿಡ್ಸ್ಕ ಬಂದ ಆಗೋಗದ ಐಕ್ಳು ಅದ್ರ ನಾಳ್ಗ ತೋರ್ಸುದು ಸುಮ್ನಿ ಅಂತ ಕಣವ. ಅವ್ನೇನು ಬಿಡ್ಸ್ಕತ ಇಲ್ವ ಅಂತ ಹೇಳಿದ್ರು. ಅದ್ರ ನಾಳಗ್ ಬಂದ್ಮೇಲ ಹೊಟ್ಟೆಗೆ ಔಷಧಿ ಹಾಕತ್ತಿದ್ನಲ್ಲ, ಆಗ ನೋಡ್ದಾಗ ಗೊತ್ತಾಯ್ತು. ಇರೋದ್ನ ಅಲ್ಲಿದನ ಹೋಗವನ ಇರತ್ತೆ ಅದೇ ಮಾರ್ಬಳ್ಳಿ. ನನ್ನ ಮಗನೇ ನೀ ಬಿಡ್ಸ್ಬಾರ ಜಾಗದಲ್ಲಿ ಟ್ಯಾಟರ್ ಬಿಡ್ಸ್ಬಿಟ್ಟು ನಮ್ಮ ಅತ್ತೆ ಅಳಿಸ್ತಿದ್ಯಾ? ನೋಡದೆ ಹೊಡೆದೆ ಹೊಡೆಯುತ್ತೆ ಮುಂದೆ ಈಗ ಮುದಾವಿ ಆಯ್ತು. ಬಿಡ್ಸ್ಕೊಂಡು ಹೊಟ್ಟೆ ಮೇಲೆ ಲೂಸ್ ಮುದಾವೆ. ಚೆನ್ನಾಗಿದ್ದಲ್ಲ, ಚೆನ್ನಾಗಿದ್ದ ಗೈಸ್. ನಮ್ಮ ಅಮ್ಮ ಹಿಂಗೆ ಆಗಿರೋದು ನೋಡಿ ಮುಳ್ಳಂದಿ ಆದಂಗೆ ಆಗೋದಲ್ಲ ಅಂತ. ಗೈಸ್ ಮಧ್ಯಾಹ್ನ ಊಟಕ್ಕೆ ಸೋಯಾ ಚಂಕ್ಸ್ ರೆಡಿ ಮಾಡ್ತವನಿ.